कुछ कपड़ा तो अदे ಅವಳೆ ಚಾಗೊರ್ರೆ ಬಿಡು ಅಂದಲ್ಲ ನಾವು ಅಕ್ಕನ ಮನೆಗೆ ಹೋಗ್ತಾ ಇದ್ದೇವೆ. ಅಕ್ಕನ ಮನೆಯ ಭೂಮಿ ಪೂಜೆ ಭೂಮಿ ಪೂಜೆ ಇವತ್ತು. ಹೊಸ ಮನೆ ಕಟ್ತಾ ಇದ್ದಾರೆ. ಹಾಗೆ ತಂಗಿ ಕೂಡ ಬಂದಿದ್ದಾಳೆ. ಸುಪ್ಪಿಯೋಳ ಗ್ಲಾಸ್ ಕಂತೆ ಗ್ಲಾಸ್ ಬಿಡು ಅಂತಿತ್ತದು. ಓಂಡು ಖುಷಿ ಕೊಂತಾರ ದೇವಸ್ಥಾನ ಹೋಗ್ಬೇಕು. ಇದು ನನ್ನ ಅಕ್ಕನ ವಿಡಿಯೋದಲ್ಲಿ ಬರೋದಿಲ್ಲ. ಇಲ್ಲಿ ಭೂಮಿ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ತುಂಬ ವರ್ಷದಿಂದ ಮನೆ ಕಟ್ಟಬೇಕು ಅಂತ ಇದ್ರು. ಇವಾಗ ಅದಕ್ಕೆ ಟೈಮ್ ಬಂದಿದೆ. ಹಾಗೆ ಅಕ್ಕನಿಗೆ ಕೂಡ ತುಂಬ ಖುಷಿ, ನನ್ಸಾಗ್ತಾ ಇದೆ ಅಲ್ವಾ? ಎಷ್ಟು ಖುಷಿ ಆಗ್ತಾ ಉಂಟ, ಸಹಿಸ್ಲಿಕ್ಕೆ ಆಗದ ಖುಷಿ ಅಲ್ಲ. ತುಂಬ ದಿನದಿಂದ ಮನೆ ಕಟ್ಟಬೇಕು ಅಂತ ಆಸೆ ಇತ್ತು ಅವಳಿಗೆ ಅಲ್ವಾ? ಅಂಡ ಕಾಫಿ ಅಂಡ ಮಾಮಿನವ ಕಾಫಿ ಇಂದ ಪೊಡಿ ಬರ್ದ ಉಂಟನೆ ಅಂಚತಿಯ ಅವು ಮಲೆತ ಪಾಯಸ. ಹಾಗೆ ಇಲ್ಲಿ ಪೂಜೆಗೆ ರೆಡಿ ಆಗ್ತಾ ಉಂಟು. ಹಾಗೆ ಲಾಸ್ಟ್ ಯಾವುದೋ ಒಂದು ಬ್ಲಾಗ್ ಅಲ್ಲಿ ನಾನು ಕಮೆಂಟ್ ನೋಡಿದ್ದೆ, ಅಕ್ಕ ಮತ್ತೆ ತಂಗಿ ಯಾಕೆ ಹತ್ರ ಇದ್ದೀರಿ ಅಂತ. ಆಲ್ರೆಡಿ ನಾನು ತುಂಬ ಸಲ ವಿಡಿಯೋದಲ್ಲಿ ಹೇಳಿದ್ದೇನೆ. ಆದರೂ ಕೂಡ ಹೊಸ ಸಬ್ಸ್ಕ್ರೈಬರ್ನ ಆ್ಯಡ್ ಆಗುವಾಗ ಮತ್ತೆ ಡೌಟ್, ಯಾಕೆ ಹತ್ರ ಇದ್ದೀರಾ ಅಂತ. ನನ್ನ ಗಂಡನ ಅಪ್ಪ ಮತ್ತು ಅಕ್ಕನ ಗಂಡನ ಅಪ್ಪ ಸ್ವಂತ ಅಣ್ಣ ತಮ್ಮ. ಹಾಗೆ ರಿಲೇಷನಲ್ಲಿ ಮದುವೆ ಆಗಿದೆ, ಹಾಗಾಗಿ ಹತ್ತಿರವೇ ಇದ್ದೇವೆ ನಾವು. ಹಾಗೆ ನನ್ನ ಯಜಮಾನ್ರ ಅಪ್ಪ ಇವಾಗ ಇಲ್ಲ, ನಾನು ಮದುವೆ ಆಗೋ ಟೈಮಲ್ಲೇ ಇಲ್ಲ ಅವರು. ನಾನು ನೋಡಲಿಲ್ಲ ಅವರನ್ನು, ಫೋಟೋದಲ್ಲಿ ನೋಡಿದ್ದೇನೆ ನಾನು. ಹಾಗೆ ನೋಡಿ ಇವರೇಯ ಮಾವ, ನನ್ನ ಮಾವನ ತಮ್ಮ. ಮನೆ ಅಂತ ಹೇಳೋದು ಎಲ್ಲರ ಒಂದು ಕನಸು ಅಲ್ವಾ? ಆ ಕನಸು ಟೈಮ್ ಬರುವಾಗ ನಡೆದು ಹೋಗ್ತದೆ. ಹಾಲು ಬಿಸಿಗಿಟ್ಟಿದ್ದಾರೆ. ಇಲ್ಲಿ ಪೂಜೆ ಆಗ್ತಾ ಉಂಟು. ಇದು ಕಾಫಿ ಮಾಡ್ಲಿಕ್ಕೆ ಇಟ್ಟದ್ದು ಹಾಲು ಬಿಸಿ. ಕಾಫಿ ಮತ್ತೆ ಬಟಾಟೆ ಅಂಬಡಂಡಿ. ಪುಸ್ತಕ ಅಂತಾನೆ ಮತ್ತೆ ಇವಾಗ ಇಡೋಣ ಓಡೆ ಪೋಯಿನಪ್ಪ ಇಡೋಣ ಈ ಮೂರ್ತಿ ಕಂದತ್ತು ರೇಟಿಗೆ ಅವನಿ ಬೋಂಡರ ಕೊರ್ಲೆ ಪ್ಲೇಟ್ ಮಾಡ್ದು ಪ್ಲೇಟ್ ಕನ ಶೋ ಅವಳು ಬೋಂಡ ಉಂಟು ಪ್ಲೇಟ್ ಕನ ಬೋಡೈನ ಬೋಂಡ ಕೈಟೆ ಬರ್ನಾ ಹಾಗೆ ಅವರು ಬೋಂಡ ತರಿಸಿದ್ರು, ಬಟಾಟೆ ಬೋಂಡ ತರಿಸಿದ್ರು ಬಂದವರಿಗೆ ಕೊಡ್ಲಿಕ್ಕೆ. ಕಾಫಿ ಮತ್ತೆ ಬಟಾಟೆ ಬೋಂಡ, ಕಾಫಿ ಮನೆಯಲ್ಲೇ ಮಾಡಿದ್ದು, ಬೋಂಡ ಹೊರಗಿನಿಂದ ತರಿಸಿದ್ರು.
ಗೊತ್ತನಾಗ್ಲಿ ಕಮ್ಮಿ ಯಾರಲ್ಲಿ ಮತ್ತೆ ನಾನು ಮನೆಗೆ ಬಂದೆ. ನನಗೆ ಅಡಿಕೆ ಆಗಬೇಕು. ಹಾಗೆ ಖುಷಿಗೆ ಡ್ಯಾನ್ಸ್ ಕ್ಲಾಸ್ ಉಂಟು ಇವತ್ತು 2 ಗಂಟೆಗೆ ಡ್ಯಾನ್ಸ್ ಕ್ಲಾಸ್ ಉಂಟು. ಅದರೊಳಗೆ ಅಡಿಗೆ ಆಗಬೇಕು. ಹಾಗೆ ನಾನು ಬಂದೆ. ತಂಗಿ ಹತ್ರ ಹೇಳಿದೆ ಸ್ವಲ್ಪ ಕಳೆದು ಆಮೇಲೆ ಬಾ ಅಂತ ಹೇಳಿದ್ದೇನೆ. ಹಾಗೆ ನಾನು ಅಡಿಗೆ ಆಗಬೇಕು ಅಂತ ಬೇಗ ಬಂದೆ. ಇವತ್ತು ಚಿಕನ್ ಬಿರಿಯಾನಿ ಮಾಡುವ ಅಂತ. ನಾವು ಚಿಕನ್ ತಿನ್ನದೆ ತುಂಬ ಸಮಯ ಆಯಿತು, 1.5 ತಿಂಗಳು ಜಾಸ್ತಿ ಆಯಿತು. ಶಬರಿಮಲೆಗೆ ಹೋಗಿ ಪ್ರಸಾದ ಎಲ್ಲ ತಿಂದ್ವಿ ನಾವು. ಅದರ ನಂತರ ಇವತ್ತು ಚಿಕನ್ ಮಾಡ್ತಾ ಇದ್ದೇವೆ. ಹಾಗೆ ಮತ್ತು ತಂಗಿ ಕೂಡ ಇದ್ದಾಳಲ್ವ. ನನಗೆ ಅಡಿಗೆ ಬೇಗ ಆಗಬೇಕು, ಹಾಗಾಗಿ ವಿಡಿಯೋ ಆನ್ ಮಾಡಿ ಅಡಿಗೆ ಮಾಡ್ತಾ ಇದ್ದೇನೆ. ಐಸ್ ಕ್ರೀಮ್ ತಿಂತಾನೆ? ಐಸ್ ಕ್ರೀಮ್ ಮಾಡ್ಬೋದು ನಂದು ಪದಾರ್ಥ ಎಲ್ಲ ಆಯಿತು. ಪದಾರ್ಥ ಅಲ್ಲ, ಇವತ್ತು ಬಿರಿಯಾನಿ ಮಾಡಿ. ನಾವು 2024 ಸ್ಕೋರಿಂಗ್ ಅವಳಿಗೆ ಕೂತ್ಕೊಂಡಿದ್ದಾಳೆ. 2024 ನಂತರ ಕೋಳಿ ತಿನ್ನಲೇ ಇಲ್ಲ, ವ್ರತ ಇತ್ತಲ್ಲ. ಹಾಗೆ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೇನೆ. ಬಿರಿಯಾನಿ ಮತ್ತು ಗ್ರೇವಿ. ಊಟ ಎಲ್ಲ ಆಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಖುಷಿಗೆ ಇವತ್ತು ಡ್ಯಾನ್ಸ್ ಕ್ಲಾಸ್ ಇತ್ತು. ಹಾಗೆ ಅರ್ಜೆಂಟಾಗಿ ನಾನು ಅಡುಗೆ ಮಾಡಲಿಕ್ಕೆ ಬಂದದ್ದು. ಹಾಗೆ ಅಡುಗೆ ಎಲ್ಲ ಆಗಿ ನಮ್ಮದು ಸಹ ಊಟ ಎಲ್ಲ ಆಯಿತು. ಇಲ್ಲಿ ಸೆಕೆಂಡ್ ಹೇಳಿದರೆ ಸಹಿಸ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಕಡೆ ಸಹ ಇರ್ಬೋದು, ಅಷ್ಟು ಸೆಕೆ. ನಾನೊಂದು ಬಚ್ಚಂಗಾಯಿ ಕಟ್ ಮಾಡ್ತೇನೆ. ಸೆಕೆ, ಇನ್ನು ಸೆಕೆಗೆ ಬಚ್ಚಂಗಾಯಿ ತುಂಬ ಒಳ್ಳೆಯದಾಗ್ತದೆ. ನೋಡುವಾಗ ರೆಡ್ ಕಲರ್ ಆಗಿ ಉಂಟು. ನೀನು ಟೇಸ್ಟ್ ಮಾಡಿ ನೋಡುವಾಗ ಗೊತ್ತಾಗ್ಬೋದು ರುಚಿ ಉಂಟಾ ಇಲ್ವಾ ಅಂತ. ಕೆಲವು ಸಲ ಟೇಸ್ಟ್ ಇರೋದಿಲ್ಲ. ಖುಷಿ ಡ್ಯಾನ್ಸ್ ಕ್ಲಾಸಿಗೆ ಹೊರಟ್ಲು. ನನ್ನ ಬೈಯಟ ಡ್ಯಾನ್ಸ್ ಇಟ್ಟು ಕರೀತು. ಹಾಂ ಡ್ಯಾನ್ಸ್ ಆತ ಆಯೋಡಿಗೆ ಆಯ್ಗ್ಲುಂಡಿಯೇನೆ ಡ್ಯಾನ್ಸ್ ಸಮಿತಿಗೆ. ಸಮಿತೆ ಮೈತೋಡೆ ಚಾರ್ಲಿ ನೋಡಿ, ನಮ್ಮ ಚಾರ್ಲಿಗೆ ಪೆಟ್ಟಾಗಿದೆ, ಸೀರಿಯಸ್ ಆಗಿದ್ದಾನೆ ಚಾರ್ಲಿ. ಚಾರ್ಲಿಯ ಮುಖಕ್ಕೆ ಬೇರೆ ನಾಯಿ ಕಚ್ಚಿ ಜಗಳ ಮಾಡಿ ನೀನೆ ಬಂದದು. ಮುಖದ ಶೇಪೇ ಹೋಗಿದೆ ಒಂದು. ಹಾಂ ತೋಜುಂಡು ನಾನು ಈ ಎದುರು ಹೊರಡಿಜಿ ವೀಡಿಯೋ ತೋಜುಂಡು ನಾನು ಪಿರವು ಪೋ ಈ ಎದುರು ಬತ್ನ ತೋಜಿ ಪಿರವು ಪೋ ಮಾರಾಯ. ಶೇ ಪಾಪಯ ಮೋಣದೊಳಗೆ ಹದಿನೈದು ಎಂಕ್ಲ ಚಾರ್ಲಿ ಶೋಕೆ. ಅವನು ತಾಗಿದ್ರೆ ಕೂಡ ಅವನು ಚಂದ ಕಾಣಲಿಕ್ಕೆ ಎಲ್ಲ ಚಾರ್ಲಿ. ಪಾಪ ಕಣ್ಣು ತಾಗಣ ಅವನು ಚಾರ್ಲಿ, ಕಣ್ಣು ತಾಗಣ ಚಾರ್ಲಿಗೆ. ಅವನ ನೋಡಿ ಇಲ್ಲಿ ಬೇರೆ ನಾಯಿ ಕಚ್ಚಿದ್ದು. ನಾನು ನಿನ್ನೆ ಬಿಟ್ಟಿದ್ದೆ ಸಂಜೆ ಹೊತ್ತಲ್ಲಿ. ಪಾಪ ಮೂಡ್ಲಾತು ನಂದು ಹೊಟ್ಟೆ ಅದು ಹೋದ್ನಿ ಪಾಪ. ಅಮ್ಮ ಇದಾನೆ ಪೋವಂದೆ ಅಕ್ಕನೊಟ್ಟಿಗೆ ಡ್ಯಾನ್ಸ್ ಕ್ಲಾಸಿಗೆ. ಈ ಪಾಪ ಜನ ಹಂಗ. ಹಾಗೆ ಇನ್ನು ತಂಗೆ ಸಂಜೆ ನಂತರ ಅವಳು ಕೂಡ ಹೋಗ್ತಾಳೆ. ಹಾಗೆ ಸ್ವಲ್ಪ ಅವಳ ಜೊತೆ ಮಾತಾಡುವಂತ. ಹಾಗಾಗಿ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.